ನನ್ನ ಮನಸ್ಸು ಬಲದೊಂದಿಗೆ ರಚಿಸಲಾಗಿದೆ. ನಾನು 2 ತಿಮೋಥೆಯ 1:7 ಘೋಷಿಸುತ್ತೇನೆ. ದೇವರು ನನಗೆ ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ನಾನು ದೇವರ ಬಲ, ಶಕ್ತಿ, ಸ್ವಸ್ಥ ಮನಸ್ಸು ಹಾಗೂ ಅಭಿಷೇಕದಿಂದ ತುಂಬಿದ್ದೇನೆ ಎಂದು ಘೋಷಿಸುತ್ತೇನೆ. ಯೇಸು ಇಂದು ಮತ್ತು ಯಾವಾಗಲೂ ನನ್ನ ಆಲೋಚನೆಗಳನ್ನು ಮಾರ್ಗದರ್ಶನ ಮಾಡುತ್ತಾರೆ ಹಾಗೂ ನನ್ನ ಹೆಜ್ಜೆಗಳನ್ನು ನಿರ್ದೇಶಿಸಿ, ನಾನು ಅನಿಶ್ಚಿತತೆ ಮತ್ತು ಗೊಂದಲವನ್ನು ಅನುಭವಿಸಿದಾಗ ಅಸಾಧ್ಯವಾದದ್ದನ್ನು ಮಾಡಲು ನಾನು ನಿಮ್ಮ ಮಿತಿಯಿಲ್ಲದ ಬುದ್ಧಿವಂತಿಕೆಯ ಮೇಲೆ ಅವಲಂಬಿಸುತ್ತೇನೆ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೇನ್. ಸ್ತೋತ್ರದಿ ಹಾಡುವೆನ, ಏನು ಇಲ್ಲದ ನನ್ನ ನೀ ನನ್ನ ಮೇಲೆತ್ತಿದೆ, ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನ. ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು, ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ Praise God. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. What a joy to come to your home with the word of God. ದೇವರ ವಾಕ್ಯವನ್ನು ಹಿಡಿದು ನಿಮ್ಮ ಮನೆಗಳಿಗೆ ಬರುವಂತದ್ದು ಎಷ್ಟು ಉಲ್ಲಾಸಕರವಾಗಿದೆ. Jesus loves each one of you. ಯೇಸು ಕ್ರಿಸ್ತನು ನಿಮ್ಮ ಪ್ರತಿಯೊಬ್ಬರನ್ನು ಪ್ರೀತಿಸುವವನಾಗಿದ್ದಾನೆ. You are a child of God and God loves each one of you. ನೀವು ದೇವರ ಮಕ್ಕಳಾಗಿದ್ದೀರಿ. ದೇವರು ನಿಮ್ಮ ಪ್ರತಿಯೊಬ್ಬರನ್ನು ಪ್ರೀತಿಸುವವನಾಗಿದ್ದಾನೆ. If this morning if you are waiting upon the Lord for God to speak to you, get ready. God is going to speak to you through his word. ಈ ಮುಂಜಾನೆಯಲ್ಲಿ ದೇವರು ನಿಮ್ಮೊಂದಿಗೆ ಮಾತನಾಡಬೇಕೆಂಬುದಾಗಿ ನೀವು ಬಯಸುತ್ತಾ ಸಿದ್ಧವಾಗಿರುವುದಾದರೆ ಸಿದ್ಧರಾಗಲಿ, ಕರ್ತನು ನಿಮ್ಮೊಂದಿಗೆ ಮಾತನಾಡುತ್ತಾನೆ. He cares for you and he loves you and he is an almighty God. ಆತನು ನಿಮ್ಮ ಕುರಿತಾಗಿ ಕಾಳಜಿ ಉಳ್ಳವನಾಗಿದ್ದಾನೆ. ನಿಮ್ಮನ್ನು ಪ್ರೀತಿಸುವ ಸರ್ವಶಕ್ತನಾದ ದೇವರು. In every situation he stands as a God to protect you and to shield you from every walk of your life. ನಿಮ್ಮ ಜೀವಿತದ ಪ್ರತಿ ಒಂದು ಹೆಜ್ಜೆಯಲ್ಲಿಯೂ ನಿಮ್ಮನ್ನು ಸಂರಕ್ಷಿಸಿ ಕಾಪಾಡಲಿಕ್ಕೋಸ್ಕರ ಆತನು ಗುರಾಣಿಯಾಗಿ ನಿಮ್ಮ ಸಂಗಡ ಇದ್ದಾನೆ. When you give your life to Jesus, you become his children and God protects you from all the dangers or all the attacks of your life in your life. ನಿಮ್ಮ ಜೀವಿತವನ್ನ ಕರ್ತನ ತೋಟಿಗೆ ನೀವು ಕೊಡುವಾಗ ದೇವರು ನಿಮ್ಮನ್ನ ಆತನು ಕಾಯ್ದು ಪರಿಪಾಲಿಸುವುದಕ್ಕಾಗಿ ಮುಂದಿರುತ್ತಾನೆ. When you become a child of God, God expects you to look to him and to call upon his name. ನೀವು ದೇವರ ಮಕ್ಕಳಾಗಿ ಇರುವಾಗ ನೀವು ಆತನ ಕಡೆಗೆ ಮುಖ ಮಾಡಿ ಆತನನ್ನು ಕೂಗಿ ಕರೆಯಬೇಕೆಂದು ದೇವರು ಬಯಸುತ್ತಾನೆ. Jeremiah 33:3 says, "Call unto me and I will answer you and I will show you great and mighty things which you do not know." ಯೆರೆಮೀಯ 33ನೇ ಅಧ್ಯಾಯದ 3ನೇ ವಚನ ಹೀಗೆ ಹೇಳ್ತದೆ, ನೀವು ನನ್ನನ್ನು ನೋಡಿ ಕೂಗುವುದಾದರೆ ನಾನು ನಿಮಗೆ ಸದುತ್ತರವನ್ನ ದಯಪಾಲಿಸುತ್ತೇನೆ, ತಿಳಿಯದ ಮಹತ್ಕಾರ್ಯಗಳನ್ನು ನಿಮಗೆ ಗೋಚರಪಡಿಸುತ್ತೇನೆ. In every
situation, in every walk of your life, God expects you to look to Him and to call upon His name. When you call upon His name, He will answer you and He will show you great and mighty things which you do not know in your life. ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ದೇವರು ನಿಮ್ಮಿಂದ ಬಯಸುವಂತದ್ದು ಆತನ ನಾಮವನ್ನ ನೀವು ಕೂಗಿ ಕರೆಯುವವರಾಗಿರಬೇಕು ಎಂಬುದಾಗಿ. ನೀವು ಆತನ ನಾಮವನ್ನ ಕೂಗಿ ಕರೆಯುವಾಗ ನಿಮಗೆ ತಿಳಿಯದ ಮಹತ್ ಕಾರ್ಯಗಳನ್ನು ನಿಮಗೆ ಗೋಚರಪಡಿಸುತ್ತಾನೆ. Because God loved you, He gave His only begotten Son to us in order to see that He can redeem you from all your unrighteousness and He will give you an eternal life through Jesus Christ. ಆತನು ನಿಮ್ಮನ್ನ ಪ್ರೀತಿಸುವವನಾಗಿರುವಂತ ಕಾರಣದಿಂದಲೇ ತನ್ನ ಒಬ್ಬನೇ ಕುಮಾರನನ್ನ ನಿಮಗೋಸ್ಕರವಾಗಿ ಕೊಟ್ಟಿದ್ದಾನೆ. ಆತನ ಮುಖಾಂತರವಾಗಿ ಪ್ರತಿಯೊಬ್ಬರಿಗೂ ವಿಮೋಚನೆಯನ್ನ ಆತನು ಕೊಡುವ ದೇವರು. In every walk of your life, God will stand as a shield and He will protect you and He will guide you and He will cover you with His wings and you will be protected by the Almighty God. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಆತನು ನಿಮ್ಮ ಜೀವಿತದಲ್ಲಿ ಗುರಾಣಿಯಾಗಿದ್ದುಕೊಂಡು ಆತನು ಅಪಾಯ ಆಪತ್ತುಗಳಿಂದ ನಿಮ್ಮನ್ನ ಕಾಯ್ದು ಸಂರಕ್ಷಿಸುವ ದೇವರಾಗಿದ್ದಾನೆ. My God longs for your heart and He wants you to always to look to Him and to cry out to Him and to call unto Him in every walk of your life. ನಿಮ್ಮ ಜೀವಿತದ ಪ್ರತಿ ಹೆಜ್ಜೆಯಲ್ಲಿಯೂ ಆತನನ್ನ ನೋಡಿ ಆತನ ಹೆಜ್ಜೆಯ ಜಾಡನ ಹಿಂಬಾಲಿಸುವವರಾಗಿರಬೇಕೆಂಬುದಾಗಿ ನಿಮ್ಮ ಹೃದಯದ ಕುರಿತಾಗಿ ಆತನು ತವಕವುಳ್ಳ ದೇವರಾಗಿದ್ದಾನೆ. When you become a child of God, God looks to you so that you will look to Him and you will call upon His name. ನೀವು ದೇವರ ಮಕ್ಕಳಾಗುವಾಗ ದೇವರನ್ನ ನೀವು ನೋಡಿ ಕರೆಯುವವರಾಗಿರುತ್ತೀರಿ. ಆತನು ನಿಮ್ಮನ್ನ ನೋಡುವವನಾಗಿರುತ್ತಾನೆ. God expects you every day to depend on Him and to call upon His name. ಪ್ರತಿ ನಿತ್ಯದ ಅಗತ್ಯತೆಗಳಿಗಾಗಿ ಆತನನ್ನೇ ಆತುಕೊಂಡು ಆತನ ನಾಮವನ್ನ ಕೂಗಬೇಕೆಂಬುದಾಗಿ ಆತನು ಬಯಸುತ್ತಾನೆ. Turn your Bibles to Matthew chapter 6 verses 33. ನೀವು ಸತ್ಯವೇದವನ್ನ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 33ನೇ ವಚನದ ಕಡೆಗೆ ತಿರುಗಿಸಿರಿ. The Bible says in Matthew 6:33, but seek ye first the kingdom of God and His righteousness, and all things shall be given to you as well. ಮತ್ತಾಯನು ಬರೆದ ಸುವಾರ್ತೆ 6:33 ಹೀಗೆ ಹೇಳ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡುವವರಾಗಿರ್ರಿ ಎಂಬುದಾಗಿ. When you become a child of God, God expects you to seek Him and His kingdom and His righteousness, and all things shall be added unto you in your lives. ನಿಮ್ಮ ಜೀವಿತದಲ್ಲಿ ನೀವು ದೇವರ ಮಕ್ಕಳಾಗುವಾಗ ನೀವು ಪ್ರತಿಯೊಂದು ವಿಷಯದಲ್ಲಿಯೂ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವವರಾಗುವಾಗಲೇ ಎಲ್ಲವೂ ನಿಮ್ಮ ಜೀವಿತದಲ್ಲಿ ನಿಮಗೆ ಒದಗಿ ಬರುತ್ತವೆ. Many of them, they don't have time for God in their lives. ಅನೇಕರಿಗೆ ದೇವರ ವಿಷಯದಲ್ಲಿ ಸಮಯವಿಲ್ಲ. They don't seek God in their life. ಅವರ ಜೀವಿತದಲ್ಲಿ ದೇವರನ್ನ ಬಯಸುವುದೂ ಇಲ್ಲ, ಹುಡುಕುವುದಿಲ್ಲ. They don't depend on God for anything in their life. ಅವರ ಜೀವಿತಕ್ಕೆ ಯಾವ ವಿಷಯದಲ್ಲಿ ಆದರೂ ದೇವರ ಮೇಲೆ ಭರವಸೆ ಇಡೋದಿಲ್ಲ. They want blessings, they want their prayers to be answered, but they don't want to seek God and His kingdom and His righteousness. ಅವರು ತಮ್ಮ ಪ್ರಾರ್ಥನೆಗಳಿಗೆ ಸದೂತರ ಬೇಕೆಂಬುದಾಗಿ ಬಯಸುತ್ತಾರೆ, ಆದರೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವುದಿಲ್ಲ. Many of them, they become a children of God, but they will only be a Sunday Christians where they look to God only on Sundays. ಅನೇಕರು ದೇವರ ಮಕ್ಕಳಾಗುತ್ತಾರೆ, ಭಾನುವಾರದ ದಿನದಲ್ಲಿ ಮಾತ್ರವೇ ಅವರು ದೇವರ ಮುಖ ಪ್ರಸನ್ನತೆಯನ್ನು ಬಯಸುತ್ತಾ ಭಾನುವಾರದ ಕ್ರೈಸ್ತರಾಗಿರುತ್ತಾರೆ. But as a child of God, God expects you to seek Him and His kingdom and His righteousness so that God can give you everything in your life. ದೇವರ ಮಕ್ಕಳಾಗಿರುವಂತ ನೀವುಗಳು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವುದಾದರೆ ಆತನು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಕೊಡುವವನಾಗಿರುತ್ತಾನೆ. When you don't seek God in your life, you cannot see the blessings of God and protection of God or the direction of God in your life. ನೀವು ನಿಮ್ಮ ಜೀವಿತದಲ್ಲಿ ದೇವರನ್ನ ಬಯಸದೆ ಇರುವುದಾದರೆ ದೈವಿಕವಾದ ಮಾರ್ಗದರ್ಶನವನ್ನು ನೋಡಲಿಕ್ಕಾಗುವುದಿಲ್ಲ, ದೈವಿಕವಾದ ಸಂರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕಾಗುವುದಿಲ್ಲ. When you seek God and His kingdom and His righteousness, everything will be aligned and everything will be a blessing in your life. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವವರಿಗೆ ಎಲ್ಲ ವಿಷಯಗಳು ಕ್ರಮಾನುಸಾರವಾಗಿ ಒದಗಿ
ಬರುವಂತವುಗಳಾಗಿವೆ. Today, many of them, they don't see the blessings of God. They don't see their prayers have been answered. They go through failures after failures. Why? Because they've never learned to seek God and His kingdom and His righteousness in their lives. ಇಂದು ಅನೇಕರು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡದೆ ಪ್ರಾರ್ಥನಾ ಪೂರ್ವಕವಾಗಿ ಇಲ್ಲದೆ ಇರುವ ಕಾರಣ ಅವರ ಜೀವಿತದಲ್ಲಿ ಅನೇಕ ಮೇಲುಗಳನ್ನು ಕಾಣುವುದಕ್ಕಾಗುತ್ತಾ ಇಲ್ಲ. They have time for everything, but when it comes to seek God, when it comes to meditate on the word of God, they don't have time. They don't seek God and His righteousness. That's why they see their prayers are not answered by God. ಬೇರೆ ಎಲ್ಲ ವಿಷಯಗಳಿಗೂ ಅವರಿಗೆ ಸಮಯವಿರುತ್ತದೆ, ಆದರೆ ದೇವರ ವಿಷಯ ಬರುವಾಗ, ದೇವರ ರಾಜ್ಯ ನೀತಿಯ ವಿಷಯಗಳು ಬರುವಾಗ ಅವರಿಗೆ ಸಮಯವಿಲ್ಲ. When you become a child of God, the foremost things God expects you to seek Him and seek Him first and His kingdom and His righteousness, so that everything will be a blessing in your life and in your family. ದೇವರ ಮಕ್ಕಳಾಗಿ ನೀವು ಆಗುವಾಗ ದೇವರು ಪ್ರಪ್ರಥಮವಾಗಿ ನಿಮ್ಮಿಂದ ಬಯಸುವ ಪ್ರಾಮುಖ್ಯವಾದ ಅಂಶ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತದ್ದು, ತದನಂತರ ಎಲ್ಲವನ್ನ ಹೊಂದಿಕೊಳ್ಳುವುದರ The ಕುರಿತಾಗಿ. first thing you need to be dependent on God and to look to God for everything in your life. Then you will see the blessings of God. Then you will see the blessing of your hands, and everything will be blessed in your life. ನಿಮ್ಮ ಜೀವಿತದ ಪ್ರತಿ ಒಂದು ವಿಷಯಕ್ಕೂ ದೇವರನ್ನ ಎದುರು ನೋಡುವವರು ನೀವಾಗಿರಬೇಕು. ಎದುರು ನೋಡುವಾಗ ದೇವರು ನಿಮ್ಮ ಕರಗಳನ್ನು ಆಶೀರ್ವದಿಸ್ತಾನೆ, ನಿಮ್ಮ ಕಾರ್ಯಗಳನ್ನು ಆಶೀರ್ವದಿಸುತ್ತಾನೆ. Jeremiah 29:13 says, you will seek me and find me when you seek me with all your heart. ಯೆರೆಮೀಯನ ಪ್ರವಾದನೆಯ ಗ್ರಂಥ 29ನೇ ಅಧ್ಯಾಯದ 13ನೆಯ ವಚನ ಹೀಗೆ ಹೇಳ್ತದೆ, ನೀವು ನನ್ನನ್ನ ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. When you become child of God, you become His children, and God wants to fellowship with you. God waits upon you for you to call upon His name. When you call upon His name, and He will answer you, and He will give you all that whatever you need in your life, and you will see a blessings of God in your life. ನೀವು ದೇವರ ಮಕ್ಕಳಾಗುವಾಗ ದೇವರು ನಿಮ್ಮೊಂದಿಗೆ ಅನ್ಯೋನ್ಯತೆಯನ್ನ ಹೊಂದಲಿಕ್ಕಾಗಿ ಬಯಸುತ್ತಾನೆ. ಹೊಂದುವುದರ ಮೂಲಕವಾಗಿ ನಿಮ್ಮ ಜೀವಿತಕ್ಕೆ ಬೇಕಾಗಿರುವಂತದ್ದೆಲ್ಲವನ್ನ ಒದಗಿಸುವವನಾಗಿರುತ್ತಾನೆ. When God created Adam and Eve, the Bible says in Genesis chapter 3 verses 8, every day in the Garden of Eden He used to come down and He used to fellowship with Adam and Eve. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದ 8ನೆಯ ವಚನವನ್ನು ನೋಡುವಾಗ ದೇವರು ಪ್ರತಿ ದಿನವೂ ಬಂದು ಆದಾಮ ಅವ್ವಳೊಂದಿಗೆ ಅನ್ಯೋನ್ಯತೆ ಉಳ್ಳವನಾಗಿದ್ದನು. Why He wants to fellowship with us? Because He loves us, and He loves us to look to Him and to seek His kingdom and His righteousness, so that everything He can bless us in our life. ದೇವರು ಯಾಕೆ ನಮ್ಮೊಂದಿಗೆ ಒಡನಾಟವನ್ನ ಮಾಡಬೇಕು, ಅನ್ಯೋನ್ಯತೆ ಉಳ್ಳವನಾಗಿರಬೇಕು? ಆತನೊಂದಿಗೆ ಅನ್ಯೋನ್ಯವಾಗಿರುವುದರ ಮೂಲಕವಾಗಿ ಆತನು ನಮ್ಮೆಲ್ಲಾ ಕಾರ್ಯಗಳನ್ನು ಆಶೀರ್ವದಿಸಲಿಕ್ಕಾಗಿಯೇ. Seek ye first the kingdom of God and His righteousness, and all things shall be added unto you in your life. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನೀವು ತವಕ ಪಡುವವರಾಗಿರುವುದಾದರೆ ಇವುಗಳ ಮೂಲಕವಾಗಿ ನಿಮಗೆ ಎಲ್ಲವೂ ನಿಮ್ಮ ಜೀವಿತಕ್ಕೆ ಒದಗಿ ಬರುತ್ತವೆ. In this world of distraction, in that all those things, agonies and sufferings, what you go in your life, God expects you to look to Him and His righteousness, so that God can bless you in every walk of your life. ವಿನಾಶದ ಹಾದಿಯಲ್ಲಿ ಹಾದು ಹೋಗುತ್ತಾ ಇರುವ ಲೋಕದಲ್ಲಿ ನಿಮಗೆ ಒದಗಿ ಬರುವ ವೇದನೆಗಳು, ದುಃಖಗಳ ಮಧ್ಯದಲ್ಲಿ ದೇವರ ರಾಜ್ಯವನ್ನ ನೀವು ಹುಡುಕುವುದಾದರೆ ಆತ ನಿಮ್ಮನ್ನು ಆಶೀರ್ವದಿಸಬೇಕೆಂಬುದಾಗಿದ್ದಾನೆ. Why we need to seek God in our life? ಯಾತಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ನಾವು ದೇವರನ್ನ ಹುಡುಕಬೇಕು? When Jesus was there in this world, He said, seek ye first the kingdom of God and His righteousness, and all things shall be added unto you. That's what Jesus said, and He taught us to follow this, whatever the word of God said. ಯೇಸು ಕ್ರಿಸ್ತನು ಲೋಕದಲ್ಲಿ ಇದ್ದಾಗ ಯೇಸು ಕ್ರಿಸ್ತನು ಕಲಿಸಿಕೊಟ್ಟಂತ ಮೂಲ ಭಾಗವು ಏನೆಂಬುದಾಗಿ ನೋಡುವಾಗ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡುವವರು ನೀವಾಗಿರ್ರಿ ಎಂಬುದನ್ನು ಆತನು ಹೇಳುತ್ತಾನೆ. As a child of God, God expects you to seek Him all the days of your life. This is our Christian faith, because God, even though we don't see, but He expects us to look to Him and to call upon Him and to seek Him and His righteousness, so that everything
blessings shall be blessings in our life. ದೇವರ ಮಕ್ಕಳಾಗಿರುವಂತ ನಾವುಗಳು ದೇವರನ್ನ ಪ್ರತಿ ವಿಷಯದಲ್ಲಿಯೂ ಹುಡುಕುವವರಾಗಿದ್ದುಕೊಂಡು ನಮ್ಮ ಪ್ರತಿ ಒಂದೊಂದು ಕಾರ್ಯಗಳಲ್ಲಿಯೂ ದೇವರ ಆಶೀರ್ವಾದವನ್ನು ಎದುರು ನೋಡುವವರಾಗಿರಬೇಕೆಂಬುದೇ ದೇವರು ಬಯಸುತ್ತಿರುವ ಬಯಕೆ. Why should we seek God? ಯಾತಕ್ಕೋಸ್ಕರ ನಾವು ದೇವರನ್ನ ಹುಡುಕಬೇಕು? Because He is our creator and He is an almighty God. ಯಾಕಂದರೆ ಆತನು ನಮ್ಮ ಸೃಷ್ಟಿಕರ್ತನು, ನಮ್ಮ ಸರ್ವಶಕ್ತನಾದ ದೇವರು. Because we are His children and we have been washed by His blood and because of the sacrifice of His Son on the cross of Calvary. ನಾವು ಆತನ ಮೂಲಕವಾಗಿ, ಆತನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಕಲ್ವಾರಿಯಲ್ಲಿ ಸುರಿಸಿದ ರಕ್ತದ ಮೂಲಕ ತೊಳೆಯಲ್ಪಟ್ಟವರಾಗಿದ್ದೇವೆ. As a child of God, God expects us to seek Him, because when we seek God in our life, in every walk of our life, we will build up our relationship with God. ನಾವು ಪ್ರತಿ ಹೆಜ್ಜೆಯಲ್ಲಿಯೂ ದೇವರನ್ನ ಹುಡುಕುವಾಗ ಪ್ರತಿ ಹೆಜ್ಜೆಯ ನಮ್ಮ ಆತನ ಹಿಂದೆ ಹೋಗುವಂತ ಮಾರ್ಗವು ನಮ್ಮ ಜೀವಿತವನ್ನು ಕಟ್ಟಿ ನಡೆಸುವಂತದ್ದಾಗಿರುತ್ತದೆ. We need to seek God for us to build a personal relationship with God in our lives. ದೇವರನ್ನ ಯಾವುದಕ್ಕೋಸ್ಕರವಾಗಿ ಹುಡುಕಬೇಕಾದರೆ ನಮ್ಮ ವೈಯಕ್ತಿಕವಾದ ಜೀವಿತವನ್ನ ಕಟ್ಟಿಕೊಳ್ಳುವುದಕ್ಕೋಸ್ಕರ. When you become a child of God, you should know who is your God, who is your Abba Father in your life. ನೀವು ದೇವರ ಮಕ್ಕಳಾಗಿ ಪರಿಗಣಿಸಲ್ಪಡುವಾಗ ನಿಮ್ಮ ತಂದೆಯು ಪರಲೋಕದ ಅಪ್ಪ ತಂದೆ ಯಾರೆಂಬುದಾಗಿ ನೀವು ತಿಳಿದುಕೊಳ್ಳಬೇಕು. When you become a child of God, you don't follow a religion called Christianity, but you follow a God who is a creator, who is your Abba Father, who have created you and me in His own image and in His own likeness. ನೀವು ಯೇಸು ಕ್ರಿಸ್ತನನ್ನ ಕಂಡುಕೊಳ್ಳುವಾಗ ನೀವು ಕ್ರೈಸ್ತ ಧರ್ಮದ ಮತಾವಲಂಬಿಗಳಾಗುವುದಿಲ್ಲ. ನೀವು ಅದಕ್ಕೆ ಬದಲಾಗಿ ಸೃಷ್ಟಿಕರ್ತನನ್ನ ನೀವು ಹಿಂಬಾಲಿಸುವವರಾಗಿರುತ್ತೀರಿ. When you seek God and His righteousness in your life, it is building up a relationship with the living God and coming closer to God in your life. ನೀವು ದೇವರನ್ನ ಹುಡುಕುವಂತದ್ದು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನ ದೇವರ ಸಮೀಪಕ್ಕೆ ಕರೆದುಕೊಂಡು ಹೋಗುವಂತದ್ದಾಗಿರ್ತದೆ ಮತ್ತು ನಿಮ್ಮ ಬದುಕನ್ನ ಅದು ಕಟ್ಟುವಂತದ್ದಾಗಿರ್ತದೆ. Today you and I have been created in the image of God and to walk, because God expects us to walk with Him, talk with Him and to live in the fellowship with Him in every walk of our life. ದೇವರೊಂದಿಗೆ ನಾವುಗಳು ಯಾವುದಕ್ಕೋಸ್ಕರವಾಗಿ ಸಂಸರ್ಗದಲ್ಲಿರಬೇಕಾದರೆ ದೇವರೊಂದಿಗೆ ಮಾತನಾಡಬೇಕು, ದೇವರೊಂದಿಗೆ ನಡೆಯಬೇಕು, ಅನುದಿನವೂ ಆತನೊಂದಿಗೆ ಅನ್ಯೋನ್ಯವಾಗಿರಬೇಕೆನ್ನುವ ಉದ್ದೇಶವೇ ಆಗಿದೆ. When you seek God in your life and when you seek His righteousness, you are building up a personal relationship with God in your life. ನೀವು ದೇವರ ಸಮ್ಮುಖವನ್ನ ಹುಡುಕುವಾಗ ದೇವರ ಮುಂದೆ ನಿಮ್ಮ ವೈಯಕ್ತಿಕ ಜೀವಿತವನ್ನು ನೀವು ಕಟ್ಟಿಕೊಳ್ಳುವವರಾಗಿರುತ್ತೀರಿ. That's what the desire of God, that He wants His children to always to depend on Him and to look to Him and to cry out to Him and to talk to Him in every walk of our life. ಅದನ್ನೇ ದೇವರು ಬಯಸುತ್ತಾ ಇರುವಂತದ್ದು. ಆತನ ಮಕ್ಕಳಾಗಿರುವಂತವರು ಆತನೊಂದಿಗೆ ಮಾತನಾಡಬೇಕು, ಅನ್ಯೋನ್ಯವಾಗಿರಬೇಕು, ಒಡನಾಟದಲ್ಲಿ ಮುನ್ನಡೆಯಬೇಕೆಂಬುದಾಗಿ. Jeremiah 29:13 clearly says, when you seek Him and find Him, when you seek Him with all your heart, you will be able to find your God in your life. ಯೆರೆಮೀಯನ ಪ್ರವಾದನೆ ಗ್ರಂಥ 29:13 ಹೇಳಿದ ಪ್ರಕಾರವಾಗಿ ನೀವು ನನ್ನನ್ನ ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ ಆತನು ಹೇಳುತ್ತಾನೆ. Jeremiah 33:3 says, when you call upon Him, He will answer us and He will show you great and mighty things. He is a God. When you call upon Him, He will never hide from you. He will never help you in your life. ಯೆರೆಮೀಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯದ 3ನೇ ವಚನ, ನನ್ನನ್ನ ಕೇಳಿಕೋ, ನಾನು ನಿನಗೆ ಸದೂತರವನ್ನ ದಯಪಾಲಿಸ್ತೇನೆ, ಯಾಕಂದ್ರೆ ಆತ ನಿನಗೆ ದೇವರು, ನಿನಗೆ ತಂದೆಯಾಗಿರ್ತಾನೆ, ನಿನಗೆ ಸದೂತರವನ್ನ ಕೊಡ್ಲಿಕ್ಕಾಗಿದ್ದಾನೆ. He will answer your call when you cry out to Him. ನೀವು ಆತನನ್ನ ನೋಡಿ ಕೂಗುವಾಗ ನಿಮ್ಮ ಕೂಗನ್ನ ಕೇಳಿ ಆತನು ಸದೂತರವನ್ನ ಕೊಡುತ್ತಾನೆ. He wants us to always to depend on Him and to call upon Him and to seek Him sincerely in our lives. ಆತನನ್ನೇ ಆತುಕೊಳ್ಳಬೇಕು, ಆತನನ್ನೇ ಮನಪೂರ್ವಕವಾಗಿ ನಾವು
ಕೂಗುವವರಾಗಿರಬೇಕೆಂಬುದೇ ಆತನ ಆಸೆ. He wants us to genuinely, with all heartedness, He wants us to look to Him and to call upon His name. ನಾವು ಪೂರ್ಣ ಹೃದಯದಿಂದ ಆತನನ್ನ ನೋಡಿ ಆತನನ್ನ ಕೂಗಬೇಕೆನ್ನುವುದೇ ಆತನ ಬಯಕೆ. He is an almighty God and He is a God who will always stand for you in your life. ಆತನು ಸರ್ವಶಕ್ತನಾದ ದೇವರು. ಆತನು ನಿನ್ನ ಜೀವಿತದ ಪ್ರತಿ ಭಾಗದಲ್ಲಿಯೂ ನಿನ್ನ ಪರವಾಗಿ ನಿಲ್ಲುವವನಾಗಿದ್ದಾನೆ. When you seek God, you are knowing your God, who is your God and who is your Father in your life. ನಿಮ್ಮ ಜೀವಿತದಲ್ಲಿ ನೀವು ದೇವರನ್ನ ಹುಡುಕುವಾಗ ನಿಮ್ಮ ತಂದೆ ನಿನ್ನ ದೇವರು ಯಾರೆಂಬುದನ್ನು ನೀನು ಅರಿತುಕೊಳ್ಳುತ್ತಿ. It is not knowing about a God, but it is about knowing who is your God in your life. ಬರೀ ದೇವರ ಪರಿಚಯ ಎಂಬುದಾಗಿ ಅಲ್ಲ, ದೇವರು ನಿನ್ನ ಜೀವಿತದಲ್ಲಿ ಏನಾಗಿದ್ದಾನೆ ಎನ್ನುವಂತದ್ದಾಗಿದೆ. To know that He is the creator, He is the provider of everything, He is a God who is the protector of everything in our lives. ಆತನೇ ಸೃಷ್ಟಿಕರ್ತನು, ಎಲ್ಲವನ್ನ ಉಂಟು ಮಾಡಿದವನು, ಎಲ್ಲದಕ್ಕೂ ಎಲ್ಲವನ್ನ ಕೊಡುವವನು, ನಮ್ಮ ಜೀವಿತದ ಸಂರಕ್ಷಕನು ಎಂಬುದಾಗಿ ಅರಿತುಕೊಳ್ಳಬೇಕು. John 17:3 says, now this is eternal life, that they know you, the only true God, and Jesus Christ whom you have sent. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 3ನೇ ವಚನ ಹೀಗೆ ಹೇಳ್ತದೆ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನ ತಿಳಿಯುವುದೇ ನಿತ್ಯ ಜೀವ ಎಂಬುದಾಗಿ. The eternal life what God has made possible through Christ is to know your Abba Father, know your Creator. When you seek Him and His kingdom and His righteousness, you will be able to know your God in your life. ಯೇಸು ಕ್ರಿಸ್ತನು ತಿಳಿಸಿಕೊಡುತ್ತಿರುವಂತ ನಿತ್ಯ ಜೀವ, ನಿನ್ನ ಸತ್ಯ ದೇವರನ್ನ ನೀನು ಅರಿತುಕೊಂಡು ನಿನ್ನ ನಿರ್ಮಾಣಿಕನನ್ನ ನೀನು ಕಂಡುಕೊಳ್ಳುವಂತದ್ದೇ ಆಗಿದೆ. Today many of them, they don't have time for God. They attend church, but they don't have that personal relationship or to seek God and His kingdom and His righteousness in their life. That's why they are not able to see an answer for their prayer. They have not seen the protection of God. They have seen failure after failure in their lives. ಅನೇಕರು ಭಾನುವಾರದ ಆರಾಧನೆಗೆ ಹೋಗುತ್ತಾರೆ, ವೈಯಕ್ತಿಕವಾಗಿ ದೇವರ ಸಮ್ಮುಖವನ್ನ ಹುಡುಕುವವರಾಗಿರುವುದಿಲ್ಲ. ಈ ಕಾರಣದಿಂದ ಅವರು ತಮ್ಮ ಜೀವಿತಗಳಲ್ಲಿ ಸೋಲುಗಳ ಮೇಲೆ ಸೋಲುಗಳನ್ನ ಕಾಣುವವರಾಗಿರುತ್ತಾರೆ. When they don't seek God and His kingdom and His righteousness in their life, they cannot have a personal relationship with God in their lives. ದೇವರನ್ನು ಮತ್ತು ದೇವರ ರಾಜ್ಯ, ದೇವರ ನೀತಿಯನ್ನು ಅರಿತುಕೊಳ್ಳದೆ ಇರುವ ಯಾರು ಕೂಡ ದೇವರೊಂದಿಗೆ ವೈಯಕ್ತಿಕವಾದ ಸಂಬಂಧವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. When you give your life to Jesus, you inherit the kingdom of God. You have an eternal life, but eternal life starts when you know God, not just intellectually but intimately, to having a strong relationship with God. ನಿನ್ನ ಜೀವಿತವನ್ನ ನೀನು ಯೇಸು ಕ್ರಿಸ್ತನಿಗೆ ಸಮರ್ಪಣೆ ಮಾಡುವಾಗ ನೀನು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗುತ್ತಿ. ಬರೀ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗುವುದು ಅಲ್ಲಿಗೆ ಮುಕ್ತಾಯವಾಗುವುದಿಲ್ಲ. ವ್ಯಕ್ತಿಗತವಾಗಿ ನೀನು ದೇವರೊಂದಿಗೆ ಹೊಂದಿಕೊಳ್ಳುವಂತ ಸಂಬಂಧದಿಂದ ಆ ಕಾರ್ಯ ಆರಂಭವಾಗುತ್ತದೆ. Just for name's sake we cannot be a Christian, or just to say that I am a child of God. But when you are a child of God, you need to seek God and His kingdom and His righteousness in your life. When you have time for God, you can see the blessings of God in your life. ಬರೀ ನಾಮಕಾವಸ್ಥೆಗೆ ನಾವು ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವಂತದ್ದಲ್ಲ. ದೇವರನ್ನ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಹುಡುಕುವವರಾಗಿರುವಾಗ ಮಾತ್ರವೇ ದೇವರ ಚಿತ್ತವನ್ನ ನಾವು ಒಳಗೊಂಡವರಾಗಿರುತ್ತೇವೆ. If you see in the Bible, Judas, who betrayed Jesus, he walked with Jesus, he saw the miracles, he heard the teaching, but he never developed a personal relationship or connection with the Savior. ಯೂದನನ್ನ ನಾವು ನೋಡುವಾಗ ಯೇಸು ಕ್ರಿಸ್ತನೊಂದಿಗೆ ನಡೆದಾಡಿದವನು, ಯೇಸು ಕ್ರಿಸ್ತನು ಮಾಡಿದ ಅದ್ಭುತಗಳನ್ನ ನೋಡಿದವನು, ಆದರೂ ಕೂಡ ಯೇಸು ಕ್ರಿಸ್ತನೊಂದಿಗೆ ವ್ಯಕ್ತಿಗತವಾದ ಒಂದು ಸಂಬಂಧವನ್ನು ಅವನು ಹೊಂದಿದವನಾಗಿರಲಿಲ್ಲ. We cannot be like Judas in our life. ನಾವು ಯೂದನ ಹಾಗೆ ನಮ್ಮ ಜೀವಿತದಲ್ಲಿ ಇರಕೂಡದು. Just to be a Sunday Christian for sake of name, we cannot be a child of God. ಬರೀ ನಾಮಕಾವಸ್ಥೆಗೆ ಹೆಸರುವಾಸಿಗೋಸ್ಕರವಾಗಿ ಮಾತ್ರವೇ ನಾವು ದೇವರ ಮಕ್ಕಳಾಗಿ ಇರಬಾರದು. We can see the miracles, we can hear the teaching,
teachings, but we cannot see God or His presence in our life because we don't have a connection. We don't spend time in the presence of God or to seek God and His kingdom and His righteousness in our life. That's where we cannot see a blessings of God in our life. ನಮ್ಮ ಜೀವಿತದಲ್ಲಿ ನಾವು ಅದ್ಭುತಗಳನ್ನ ಸೂಚಕ ಕಾರ್ಯಗಳನ್ನ ನೋಡಿರಬಹುದು, ಆದರೆ ವ್ಯಕ್ತಿಗತವಾಗಿ ನಮಗೆ ಆತನನ್ನ ಹುಡುಕುವಂತಹ ಒಂದು ಸಂಬಂಧ ಆತನೊಂದಿಗೆ ನಮಗೆ ಇಲ್ಲದೆ ಹೋದರೆ ನಮ್ಮ ಜೀವಿತದಲ್ಲಿ ನಾವು ಯಾವ ಅದ್ಭುತಗಳನ್ನ ನೋಡಲಿಕ್ಕೆ ಸಾಧ್ಯವಿಲ್ಲ. You are a child of God and God expects you to look to Him and to call upon His name. Seek ye first the kingdom of God and His righteousness, and all things shall be added unto you in your life. ನೀನು ದೇವರ ಮಗನಾಗಿದ್ದಿ ಮತ್ತು ದೇವರು ನಿನಗೆ ತಂದೆಯಾಗಿದ್ದಾನೆ. ಆತನು ನಿನ್ನಿಂದ ಬಯಸುವಂತದ್ದು ನೀನು ಆತನ ರಾಜ್ಯವನ್ನ ನೀತಿಯನ್ನ ಹುಡುಕುವವನಾಗಿರಬೇಕೆಂಬುದಾಗಿ. You are His children and He is our God. Seek ye first the kingdom of God and His righteousness. ಆತನು ನಮಗೆ ದೇವರಾಗಿದ್ದಾನೆ, ನಾವು ಆತನಿಗೆ ಮಕ್ಕಳಾಗಿದ್ದೇವೆ. ನಾವು ಆತನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಬೇಕು. Everything will be blessed in your life. ನಿಮ್ಮ ಜೀವಿತದಲ್ಲಿ ಎಲ್ಲವೂ ಆಶೀರ್ವಾದದಾಯಕವಾಗಿರುತ್ತದೆ. Today, what is your situation? ಇವತ್ತು ನಿನ್ನ ಸನ್ನಿವೇಶ ಏನಾಗಿದೆ? Many of them, they want to seek God, they want to spend time, but when it comes so many unwanted things in their world, worldly things will become an hindrance for them to seek God in their lives. ಇಂದು ಅನೇಕರು ದೇವರ ಸಮ್ಮುಖವನ್ನ ಬಯಸಬೇಕೆಂಬುದಾಗಿ ಅಂದುಕೊಳ್ಳುತ್ತಾರೆ. ಲೋಕದ ಅನೇಕ ಕಾರ್ಯಗಳು ಅವರ ಜೀವಿತದಲ್ಲಿ ದೇವರನ್ನ ಅವರು ಹುಡುಕುವುದಕ್ಕೆ ತಡೆಯಾಗಿದೆ. Prioritize your relationship with God. Keep first your connection with God and seek Him all the days of your life, so that God will protect you and God will guide you in your life. ದೇವರೊಂದಿಗೆ ಇರಬೇಕಾದಂತ ಸಂಬಂಧವು ಬಹಳ ಪ್ರಾಮುಖ್ಯವಾದದ್ದು ಎಂಬುದಾಗಿ ನೀವು ಭಾವಿಸಿ ನಡೆಯುವವರಾಗಿರ್ರಿ. ನಿಮ್ಮ ಜೀವಿತದ ಪ್ರತಿ ಹೆಜ್ಜೆಯಲ್ಲಿಯೂ ಸಂರಕ್ಷಣೆಯನ್ನು ಹೊಂದುತ್ತೀರಿ. Everything will be blessed in your life. Everything will be aligned because you are looking to God and you are seeking God and having a connection and a relationship with God. You will see the blessings of God in your life. ದೇವರನ್ನ ಹುಡುಕುತ್ತಾ ಇರುವಂತ ಕಾರಣದಿಂದ, ದೇವರೊಂದಿಗೆ ಅನ್ಯೋನ್ಯವಾಗಿರುವಂತ ಕಾರಣದಿಂದ ನಿಮ್ಮ ಜೀವಿತದ ಪ್ರತಿ ಒಂದೊಂದು ಕಾರ್ಯಗಳಲ್ಲಿಯೂ ಆಶೀರ್ವಾದದಾಯಕವಾಗಿ ನೀವು ಇರುವ ಹಾಗಿರುತ್ತೀರಿ. Today make a decision in the presence of God that today onwards I will seek God and I will spend my time in the presence of God, and to build up my relationship with God I am going to seek His kingdom and His righteousness in my life for the glory of God. ಇಂದು ಒಂದು ತೀರ್ಮಾನವನ್ನ ನೀವು ತೆಗೆದುಕೊಳ್ಳಿರಿ. ಇಂದಿನಿಂದ ನಾನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುತ್ತೇನೆ, ಆತನ ಸಮ್ಮುಖವನ್ನ ಸಾನ್ನಿಧ್ಯವನ್ನ ಬಯಸುತ್ತೇನೆ ಎಂಬುದಾಗಿ. So that you will see the blessings of God in your life. ಇದರ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ನೀವು ನೋಡುತ್ತೀರಿ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Father, we thank you, Lord, that you have given us the grace of God to hear about your word, to seek first the kingdom of God and your righteousness, and everything shall be added into our life. ದೇವರೇ, ಈ ದಿನದಲ್ಲಿ ನೀವು ನಿಮ್ಮ ಕೃಪೆಯ ಮೂಲಕವಾಗಿ ವಾಕ್ಯವನ್ನ ಕಲಿಸಿಕೊಟ್ಟಿದ್ದೀರಿ. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅದರ ಮೂಲಕವಾಗಿ ಎಲ್ಲವೂ ಒದಗಿ ಬರುತ್ತವೆಂಬುದಾಗಿ. You are our true God. You are our God who has saved us from all our unrighteousness, God. You have created us in your own image. Lord, give us the grace of God to seek you in every day, in every walk of our life. ದೇವರೇ, ನೀನೇ ಸತ್ಯ ದೇವರಾಗಿದ್ದೀಯ. ನೀನು ತಾನೇ ನಮ್ಮನ್ನ ನಮ್ಮ ಎಲ್ಲಾ ಅನೀತಿಗಳಿಂದ ಪಾರು ಮಾಡಿದವನಾಗಿದ್ದೀಯ ಸ್ವಾಮಿ. We give you glory, we give you honor, Lord. Jesus, come into my life and teach us how to seek you seek Abba Father in our life. ದೇವರೇ, ನೀನು ನನ್ನ ಕರ್ತನಾಗಿದ್ದಿ. ತಂದೆಯಾದ ದೇವರನ್ನ ಪ್ರತಿಯೊಂದು ವಿಷಯದಲ್ಲಿ ಹೇಗೆ ಹುಡುಕುವುದು ಎಂಬುದಾಗಿ ನೀನು ನನಗೆ ಕಲಿಸಿಕೊಡು ಸ್ವಾಮಿ. You are our God and I am going to follow you in my life. ನೀನೇ ನನ್ನ ದೇವರು, ನನ್ನ ಜೀವಿತ ಕಾಲವೆಲ್ಲ ನಿನ್ನನ್ನು ಹಿಂಬಾಲಿಸುತ್ತೇನೆ. In Jesus' name. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. Amen. Seek ye first the kingdom of God and everything will be blessed in your life. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡುವವರಾಗಿರ್ರಿ. ನಿಮ್ಮ ಜೀವಿತದಲ್ಲಿ ಎಲ್ಲವೂ ಆಶೀರ್ವಾದದಾಯಕವಾಗಿರ್ತದೆ. God bless you. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.